9 ಗಂಟೆಯ ಸುದ್ದಿ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ವೇತನ ತಾರತಮ್ಯ ವಿರೋಧಿಸಿ ನಡೀತಾ ಇರೋ ಉಪನ್ಯಾಸಕರ ಮುಷ್ಕರ ಇದೀಗ ಸಂಘರ್ಷದ ಮಟ್ಟಕ್ಕೆ ಕಾಲಿಟ್ಟಿದೆ. ಮುಷ್ಕರ ಕೈಬಿಡದೇ ಇದ್ರೆ ಕ್ರಮ ಕೈಗೊಳ್ಳೋ ಬಗ್ಗೆ ಸಚಿವ ಕಾಗೇರಿ ಎಚ್ಚರಿಕೆ ನೀಡಿದ್ದಾರೆ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾವು ಮುಷ್ಕರ ಕೈ ಬಿಡಲ್ಲ ಅಂತ ಉಪನ್ಯಾಸಕರು ಸಚಿವರಿಗೆ ತಿರುಗೇಟು ನೀಡಿದ್ದಾರೆ. ವೇತನ ತಾರತಮ್ಯ ನಿವಾರಣೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಪಿಯುಸಿ ಉಪನ್ಯಾಸಕರು ನಡೆಸುತ್ತಿರೋ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ಸರ್ಕಾರದ ವಿರುದ್ಧ ಉಪನ್ಯಾಸಕರ ಹೋರಾಟ ಸಂಘರ್ಷದ ಹಂತ ತಲುಪಿದೆ. ತರಗತಿ ಬಹಿಷ್ಕಾರದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರೋ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಕಾಗೇರಿ ಸೋಮವಾರದೊಳಗೆ ಮುಷ್ಕರ ಕೈಬಿಡದಿದ್ರೆ ಕ್ರಮ ಕೈಗೊಳ್ಳೋ ಎಚ್ಚರಿಕೆ ನೀಡಿದ್ದಾರೆ. ಸೋಮವಾರದಿಂದ ಅವರು ತರಗತಿಗಳನ್ನು ನಡೆಸಬೇಕು. ಈಗಾಗಲೇ ಮೊನ್ನೆ ಸಹಿ ಹಾಕಿ ಕೆಲಸ ಮಾಡಿಲ್ಲ, ನಿನ್ನೆ ತರಗತಿಗಳನ್ನು ಬಹಿಷ್ಕರಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಇವತ್ತು ಸಹ ತರಗತಿಗಳನ್ನು ಬಹಿಷ್ಕರಿಸಿದ್ದಾರೆ. ಅವರು ಕಡ್ಡಾಯವಾಗಿ ಸೋಮವಾರದಿಂದ ತರಗತಿಗಳನ್ನು ನಡೆಸದೇ ಹೋದರೆ ಅವ್ರ ಮೇಲೆ ನಾವು ಸೋಮವಾರದ ದಿನದಿಂದ ಕಠಿಣವಾದಂಥ ಕಾನೂನು ಕ್ರಮಗಳನ್ನು ನಾನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಸಚಿವರ ವಾರ್ನಿಂಗ್ಗೆ ಉಪನ್ಯಾಸಕರು ಸೊಪ್ಪು ಹಾಕಿಲ್ಲ. ವೇತನ ತಾರತಮ್ಯ ಸಮಸ್ಯೆ ಬಗೆಹರಿಯುವವರೆಗೆ ಮುಷ್ಕರ ಕೈಬಿಡಲ್ಲ ಅಂತ ಮುಷ್ಕರ ನಿರತರು ಸಚಿವರಿಗೆ ತಿರುಗೇಟು ನೀಡಿದ್ದಾರೆ. ನಾವು ಬೆಂಗಳೂರು ಚಲೋ ಹಾಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ 30,000 ಜನ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸೇರ್ತಾ ಇದ್ದಾರೆ. ಅವತ್ತು ನೋಡೋಣ, ಅವರು ಎಲ್ಲರೂ ನಿರ್ಣಯ, ಜಿಲ್ಲಾ ಅಧ್ಯಕ್ಷರ ನಿರ್ಣಯ ಇಲ್ಲ, ನಾವು ಮಕ್ಕಳ ಹಿತದೃಷ್ಟಿಯಿಂದ ನಾವು ವಾಪಸ್ ತೆಗೆದುಬೇಕು, ಬೇರೆ ರೀತಿಯಿಂದ ಹೋರಾಟ ಮಾಡಮ್ಮ ಅಂತನ್ನುವಂಥ ರೀತಿಗೆ ಹೋದರೆ ನಾವು ಹೋಗ್ತೀವಿ. ಇಲ್ಲ ಅಂದರೆ ನಾವು ಅನಿವಾರ್ಯವಾಗಿ ಹೋರಾಟ ಮುಂದುವರಿಸೋದಾದರೆ 1 ತಿಂಗಳವರೆಗಾದರೂ ನಾವು ಮುಂದುವರ್ಸೋಕ್ಕೆ ರೆಡಿ ಇದ್ದೀವಿ. ಆದರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಸರ್ಕಾರ ಹಾಗೂ ಉಪನ್ಯಾಸಕರ ಜಟಾಪಟಿಯಿಂದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಮ್ಮ ಭವಿಷ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಲಾಸಸ್ಗಳು ನಡೀತಾ ಇಲ್ಲ, ಹಾಗೂ ಈ ಸ್ಟ್ರೈಕ್ ಸ್ಟಾರ್ಟ್ ಆಗಿ 3ನೇ ದಿವಸ ಆಯಿತು. 3ನೇ ದಿವಸ ಆದರೂ ನಾವು ಕಾಲೇಜಿಗೆ ಬರ್ತಾ ಇದ್ದೀವಿ, ಹಾಗೆ ಹೋಗ್ತಾ ಇದ್ದೀವಿ. ಈ ಸ್ಟ್ರೈಕ್ನಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಉಪನ್ಯಾಸಕರು ಕೇಳ್ತಾರೋ ಈ ವೇತನ ಅವ್ರ ಸಮಸ್ಯೆ ಬೇಡಿಕೆಗಳನ್ನ ನೆರವೇರಿಸಬೇಕಂತ ನಾವು ಗೌರ್ಮೆಂಟ್ ಅವ್ರಿಗೆ ಬೇಡ್ಕೊಳ್ತೀವಿ. ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದಲಾದರೂ ಆದಷ್ಟು ಬೇಗ ಈ ವಿಷಯವನ್ನು ಬಗೆಹರಿಸಬೇಕಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಆತಂಕವನ್ನ ದೂರ ಮಾಡಬೇಕಿದೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗಂಗಾವತಿಯಲ್ಲೀಗ ಕನ್ನಡ ಡಿಂಡಿಮ ಮೊಳಗುತ್ತಿದೆ. ಸಾಹಿತ್ಯ ರಸಗಂಗೆ ಹರಿಯುತ್ತಿದೆ. ಮೊದಲ ದಿನವೇ ಗದ್ದಲ ಗಲಾಟೆಗಳಿಂದ ಗೊಂದಲದ ಗೂಡಾಗಿದ್ದ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2ನೇ ದಿನ ಸುಸೂತ್ರವಾಗಿ ನಡೆಯಿತು. ಹಾಗಾದ್ರೆ ಇವತ್ತಿನ ಹೈಲೈಟ್ಸ್ ಏನಿದೆ ಬನ್ನಿ ನೋಡೋಣ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಈಗ ಅಕ್ಷರಶಃ ಸಾಹಿತ್ಯ ಗಂಗೆ ಹರಿಯುತ್ತಿದೆ. ಕನ್ನಡ ನಾಡು ನುಡಿಯ ಕಂಪು ಪಸರಿಸಿದೆ. ಸಾಹಿತ್ಯ ರಸಿಕರ ಮನ ಮಿಡಿಯುತ್ತಿದೆ. ಹೌದು, ಇದೆಲ್ಲದರ ಮೂಲ ಇಲ್ಲಿ ನಡೀತಿರೋ ಅಕ್ಷರ ಜಾತ್ರೆ. ನಿನ್ನೆಯಿಂದ ಆರಂಭವಾದ 78ನೇ ಸಾಹಿತ್ಯ ಸಮ್ಮೇಳನ ಇವತ್ತು ಸಾಹಿತ್ಯಾಸಕ್ತರ ಮನ ತಣಿಸಿತು. ಸಮ್ಮೇಳನದಲ್ಲಿ ಕವಿಗೋಷ್ಠಿಗಳು, ಸಂವಾದಗಳು ಮನ ಸೆಳೆದ್ವು. ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದು ನಾಳೆ. ಇನ್ನು ನಾಡಿನ 10ಕ್ಕೂ ಹೆಚ್ಚು ಸಾಹಿತಿಗಳು ಸಮ್ಮೇಳನಾಧ್ಯಕ್ಷ ಸಿಪಿ ಕೃಷ್ಣಕುಮಾರ್ರೊಂದಿಗೆ ಸಂವಾದ ನಡೆಸಿದ್ರು. ನಂತರ ಹೈದರಾಬಾದ್ ಕರ್ನಾಟಕಕ್ಕೆ ಸಂವಿಧಾನದ 371ನೇ ತಿದ್ದುಪಡಿ ಕುರಿತು ಗೋಷ್ಠಿ ಜರುಗಿತು. ಇದಾದ ನಂತರ ಗಂಗಾವತಿ ಪ್ರಾಣೇಶ್ ಹಾಗೂ ಇತರ ಹಾಸ್ಯ ಕಲಾವಿದರ ಹಾಸ್ಯ ಗೋಷ್ಠಿ ಸಭಿಕರನ್ನ ನಗೆಗಡಲಲ್ಲಿ ತೇಲಿಸಿತು. ಮುಸ್ಲಿಂ ಸ್ನೇಹಿತನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವನಿಗೆ ಚೆನ್ನಾಗಿ ಕನ್ನಡ ಅರ್ಥ ಆಗ್ತಿರ್ತದೆ. ಅವ್ರು ಇವ್ರು ಅವನಿಗೆ ಹಿಂದೆ ಹೇಳ್ತಿರ್ತಾರೆ. ಅವ 50 ವರ್ಷದಿಂದ ಇಲ್ಲೇ ಇರ್ತಾನ, ನನಗೆ ಅರ್ಥ ಆಗತ್ತಿಲ್ಲ ಕನ್ನಡದಾಗ ಹೇಳಂತ ಅವ ಅಂದ್ರೆ ಇವ್ರು ಕೇಳಂಗಿಲ್ಲ, ಹಿಂದೆ ಹೇಳ್ತಿರ್ತಾರ ಅವ್ರು. ಕಳ್ಳಿ ಸಾಲ ಮೇಕ ಹಾವು ಸಳ್ಳ ಸಳ್ಳ ಸಳ ಸಳ ಸಳಗಯ ಉಸ್ ವಕ್ತ್ ಕಳ್ಳಿ ಸಾಲ ಮೇಕ ಹಾವು ಸಳ್ಳ ಸಳ ಸಳ ಸಳಗಯ ಮೈ ಬಡಿಗೆ ತಗೊಂಬೆನ್ನತ್ತೆ, ಮೈ ಬಡಿಗೆ ತಗೊಂಬೆನ್ನತ್ತೆ ಅವ ಪುಸ್ತಕನೇ ಗುದ್ದ ಮೇಗಯ गुद्दू छोटा था बा, पूरा हाव अंदर नहीं गया, बाल इतना सा बचा. मैं 2 बड़ से बाला यूं पकड़ के नागप्पा को ಹೊರ ಗೆಳೆ. बशीर क्या हो गया मालूम तुम्हें? हाव ಹೊರगा को यूं 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 आड़ने लगा. मैं क्या करूं मालूम बशीर? बाजू एक कल पड़ा था,
ಕಲ್ಲು ತಗೊಂಡು ಏಕ ಮಾರ್ಯ ನಾಗಪ್ಪ ಬೆನ್ನ ಹತ್ಯ ಮೈ ಬೆನ್ನಿ ಕಾಲು ಹಚ್ಕೊಂಡು ಓಡ್ಯ. ಇದು ಯಾವ ಸೀಮಿ ಭಾಷೆ ರೀ? ಇತ್ತ ಎರಡನೇ ದಿನವೂ ಸಮ್ಮೇಳನದಲ್ಲಿ ವಿಶೇಷ ಖಾದ್ಯಗಳ ಸವಿ ಇತ್ತು. ಬೆಳಗ್ಗೆ ಮಂಡಾಳ ಒಗ್ಗರಣೆ, ಬಜ್ಜಿ ನೀಡಿದ್ರೆ ಮಧ್ಯಾಹ್ನ ರೊಟ್ಟಿ, ಮೈಸೂರು ಪಾಕ್, ಅನ್ನ ಸಾಂಬಾರ್ ನೀಡಲಾಯಿತು. ಒಟ್ಟಾರೆ ನಿನ್ನೆ ಗದ್ದಲ ಪ್ರತಿಭಟನೆಗಳಿಂದ ಗೊಂದಲದ ಗೂಡಾಗಿದ್ದ ಸಮ್ಮೇಳನ ಎರಡನೇ ದಿನ ಶಾಂತವಾಗಿ ಸುಸೂತ್ರವಾಗಿ ನಡೆಯಿತು. ದೊಡ್ಡ ಶೆಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.